ವೆಲ್ಕಮ್ ಬ್ಯಾಕ್ ಟು ಸಾಹಿತಿ ಕ್ರಿಯೇಷನ್ ಚಾನಲ್. ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋ ಮಾಡಿರಲಿಲ್ಲ ನಾನು. ಇವತ್ತು ನಮ್ಮ ಮನೇನ ಕ್ಲೀನ್ ಮಾಡ್ತಾಯಿದ್ದೀವಿ, ಅದಕ್ಕೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಎಲ್ಲ ಹರಡ್ಕೊಬಿಟ್ಟಿದ್ದೀವಿ. ಫುಲ್ಲು ನೀಟ್ ಮಾಡೋಣ ಅಂತ. ನಮ್ಮದು ಹಬ್ಬ ಬಂತಲ್ಲ, ಕಾವಡಿ ಹಬ್ಬ. ಕಾವಡಿ ಹಬ್ಬ ಸೋಮವಾರ ಇರೋದು, ಅದಕ್ಕೋಸ್ಕರ ಇವತ್ತು ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗ್ದಾಕ್ಬಿಟ್ಟಿದ್ದೆ. ಅಡುಗೆ ರೂಮೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕಲ್ಲ, ಸೊ ಎಲ್ಲ ಹರಡ್ಕೊಬಿಟ್ಟಿದ್ವಿ. ನಮ್ಮಮ್ಮ ಫುಲ್ಲು ಅಡುಗೆ ರೂಮೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಪಾತ್ರೆನೂ ಕೆಳಗಿಳಿಸಿ ತೊಳೆದು ಮತ್ತೆ ನೀಟಾಗಿ ಒರೆಸಿ ಅದನ್ನು ಜೋಡಿಸ್ಬೇಕು. ಸಾಕು ಬಿಡ. ನನ್ನ ಮಗಳಿಗಂತೂ ಬೆಕ್ಕು ಅಂದರೆ ತುಂಬ ಇಷ್ಟ. ಯಾವುದೋ ಹೊರ್ಗಡೆ ಇರೋ ಬೆಕ್ಕನ್ನು ಕರೆದು ಒಳಗಡೆ ಬಿಟ್ಕೊಂಡಿದ್ದಾಳೆ. ಅದು ಮನೆಯೆಲ್ಲ ಓಡಾಡ್ತಾ ಇದೆ ಬಂದು. ಅದಿನ್ನೂ ಸಣ್ಣ ಮರಿ ಓಡಾಡ್ತಾ ಇದೆ ಮನೆಯೆಲ್ಲ. ಒಂದು ಬಟ್ಲಲ್ಲಿ ಹಾಲು ಸಹ ಹಾಕಿ ಇಟ್ಟಿದ್ದಾಳೆ, ಅದು ಕುಡಿತಾ ಇಲ್ಲ. ಮನೆಯೆಲ್ಲ ಫಸ್ಟ್ ಟೈಮ್ ಅದು ಬಂದಿರೋದು ಆಗಿರೋದ್ರಿಂದ ಎಲ್ಲ ಓಡಾಡ್ತಾ ಇದೆ. ನನ್ನ ಮಗಳಿಗಂತೂ ಬೆಕ್ಕು, ನಾಯಿ ಎಲ್ಲ ತುಂಬ ಇಷ್ಟ. ರೋಡಲ್ಲಿ ಹೋಗೋದನ್ನೆಲ್ಲ ಕರಿತಾಳೆ, ಬಾ 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 ಅಂತ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗೆ ಕಾಣುವಂಥ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಂದು ಯಾವುದೇ ವಿಡಿಯೋ ಬಂದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಮಗಳು ಪಾತ್ರೆ ಎಲ್ಲ ತೊಳೆದು ಕೊಡ್ತಾ ಇದ್ವಿ. ಅವಳು ಎಲ್ಲ ನೀಟಾಗಿ ಒರೆಸಿ ಅದನ್ನು ಇಡ್ತಾ ಇದ್ಲು. ಅದೇ ಟೈಮಲ್ಲಿ ಒಂದು ಪಾರ್ಸಲ್ ಸಹ ನಾವು ತಗೊಂಡ್ವಿ. ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಅನ್ಬಾಕ್ಸ್ ಮಾಡೋಣ ಅಂತ. ಇದು ಫ್ಲಿಕಾ ಕಂಪ್ನಿದು ಒಂದು ಫೌಂಡೇಶನ್ ಮಾಡಿದ್ವಿ. ಚೆನ್ನಾಗಿರುತ್ತೆ. ಇವಾಗ ಈ ಕಂಪ್ನಿದು ಫೌಂಡೇಶನ್ನು ತುಂಬ ಟ್ರೆಂಡ್ ಆಗಿದೆ, ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ನೋಡೋಣ ಅಂತ ತಗೊಂಡಿದ್ದೀವಿ. ಇದೊಂದು ಅದು 899 ರುಪೀಸ್ ಇದೆ. ಮತ್ತು ಇದು ಐ ಬೇಸಿಗೆ ಯೂಸ್ ಮಾಡುವಂಥದ್ದು, ಐ ಮೇಕಪ್ಪಿಗೆಲ್ಲ ಯೂಸ್ ಮಾಡೋದಕ್ಕೆ ಇದನ್ನು ತಗೊಂಡಿದ್ದೀವಿ. ನೋಡೋಣ ಈ ಬ್ರ್ಯಾಂಡ್, ಈ ಕಂಪ್ನಿದು ಯಾವ ಥರ ಲುಕ್ ಕೊಡುತ್ತೆ ಅಂತ ನೋಡೋದಕ್ಕೋಸ್ಕರ. ನೋಡಿದಾಗ ತುಂಬ ಚೆನ್ನಾಗಿತ್ತು. ಇದನ್ನು ಫಸ್ಟ್ ಟೈಮ್ ನಾವು ಬೈ ಮಾಡ್ತಾಯಿದ್ವಿ. ಈ 2 ಪ್ರಾಡಕ್ಟ್ನ ತಗೊಂಡಿದ್ದಕ್ಕೆ ಇದೊಂದು ಲಿಪ್ಸ್ಟಿಕ್ ನಮಗೆ ಫ್ರೀಯಾಗಿ ಸಿಕ್ತು. ಕಲ್ಲರು ಸಹ ತುಂಬ ಚೆನ್ನಾಗಿದೆ, ಲೈಟ್ ಪಿಂಕ್ ಬರುತ್ತೆ. ಬ್ರೈಟ್ಸಿಗೆಲ್ಲ ಇದು ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ನೋಡಬೇಕು. ಇದು ಬಂದು ಮೇಕಪ್ಪಿಗೆ ಯೂಸ್ ಆಗೋವಂಥದ್ದು, ಐ ಮೇಕಪ್ಪಿಗೆ ಯೂಸ್ ಆಗೋವಂಥದ್ದು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಕಲರ್ಸ್ ಎಲ್ಲ. ತುಂಬಾ ಚೆನ್ನಾಗಿದೆ. ಫೌಂಡೇಶನ್ ಅಷ್ಟೇ, ಇದು ಜಾಸ್ತಿ ಡಾರ್ಕ್ ಅಲ್ಲ, ಜಾಸ್ತಿ ಬ್ರೈಟ್ ಅಲ್ಲ, ಮೀಡಿಯಮ್ ಕಲರ್ ಇರ್ತಾರಲ್ವ ಅವರಿಗೆ ಯೂಸ್ ಮಾಡುವಂತಹ ಫೌಂಡೇಶನ್ ಇದು. ಫೌಂಡೇಶನ್ ಅಷ್ಟೇ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ತುಂಬ. ಕೊನೆಯದಾಗಿ ಕೆಲಸ ಎಲ್ಲ ಆದಮೇಲೆ ಹೊರಗಡೆ ಏನಾದ್ರು ತಿನ್ಕೊಂಬರೋಣ, ಮಕ್ಕಳಿಗೆ ಕೊಡಿಸೋಣ ಅಂತ ಬಂದಿದ್ದೀವಿ. ನಾನ್ ವೆಜ್ ಎಲ್ಲ ತಿನ್ನೋ ಹಾಗಿಲ್ವಲ್ಲ, ಅದಕ್ಕೆ
ಗೋಬಿ ನೂಡಲ್ಸ್ ಆದರೂ ತಿನ್ನಿಸೋಣ ಮಕ್ಕಳಿಗೆ ಅಂತ ಕರ್ಕೊಂಡು ಬಂದ್ವಿ. ಇವರಿಬ್ಬರು ಗೋಬಿ ನೂಡಲ್ಸ್ ಅಂದರೆ ಇವರಿಬ್ಬರಿಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಮ್ಮ ಚಿಕ್ಕಮಗಳೂರಲ್ಲಿ ಇಲ್ಲಿ ವಿಜಯಪುರದಲ್ಲೇ ಗೋಬಿ ಕಾರ್ನರ್ ಅಂತ ಇದೆ. ಅಲ್ಲಿ ಹೋದರೆ A to Z ಏನು ಬೇಕಾದರೂ ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ಅದು ತಿಂದಮೇಲೆ ನೆಕ್ಸ್ಟು ಜ್ಯೂಸ್ ಬೇಕು ಅಂತ ಹೇಳ್ತಾಯಿದ್ರು. ಜ್ಯೂಸ್ ಎಲ್ಲೂ ಸಿಗಲಿಲ್ಲ, ಇಲ್ಲಿ ಕಬ್ಬಿನ ಹಾಲಿತ್ತು. ಅದಕ್ಕೋಸ್ಕರ ಸ್ವಲ್ಪ ಬಿಸಿಲು ಸಹ ಇತ್ತು, ಅದಕ್ಕೋಸ್ಕರ ಕಬ್ಬಿನ ಹಾಲು ಕುಡಿಸ್ದೆ. ಜ್ಯೂಸ್ ಅಂದ್ರೂ ಅಷ್ಟೇ ಅವ್ರಿಗೆ ತುಂಬಾ ಇಷ್ಟ. ಇವ್ರು ಕುಡಿಸ್ಕೊಂಡು ನೆಕ್ಸ್ಟು ಡೈಲಿ ಏನು ಅಂದರೆ ಮನೇಲಿ ಪಾರ್ಕಿಗೆ ಹೋಗೋಣ ಅಂತ ಹಿಂಸೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸೋಣ ಅಂತ ವಿಜಯಪುರ ಗೋಬಿ ಕಾರ್ನರ್ ಏನಿದೆ ಅದ್ರ ಪಕ್ಕದಲ್ಲೇ ಒಂದು ತಿಲಕ್ ಪಾರ್ಕ್ ಅಂತ ಇದೆ. ಅಲ್ಲಿ ಸ್ವಲ್ಪ ಅವರಿಗೆ ಆಟ ಆಡಿಸಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆಟ ಆಡಿಸ್ಕೊಂಡು ಒಂದು ಅರ್ಧ ಗಂಟೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟು ಯಾಕೋ ಮಳೆ ಬರೋ ಥರ ಆಗಿತ್ತು, ಸೊ ಅದಕ್ಕೆ ಬೇಗ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟ್ಬಿಟ್ವಿ. ಇವತ್ತಿನ ದಿನ ಹೋಗಿದ್ದೇ ಗೊತ್ತಾಗಲಿಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.